ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ಕನ್ನಡದಲ್ಲಿ ವಿಡಿಯೋ ಮಾಡುವ ಅಂತ ಹೇಳಿ ಎಲ್ಲರೂ ಕನ್ನಡದಲ್ಲಿ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕನ್ನಡದಲ್ಲಿ ಮಾಡುವ ಅಂತ. ಹಾಗೆ ಇವತ್ತು ಜೋರು ಮಳೆ ಉಂಟು, ಶಾಲೆಗೆಲ್ಲ ರಜೆ. ಹಾಗೆ ಇವತ್ತು ಪತ್ರೊಡೆ ಮಾಡುವ ಅಂತ ಹೇಳಿ, ಆಟಿ ಅಲ್ವಾ, ಹಾಗೆ ಪತ್ರೊಡೆ ಮಾಡಲಿಕ್ಕೆ ಎಲೆ ಕೊಯ್ಯಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲೇ ಉಂಟು ಮನೆ ಹತ್ತಿರ. ಪತ್ರೊಡೆ ಮಾಡುವ ವಿಡಿಯೋವನ್ನು ಶೇರ್ ಮಾಡ್ತೇನೆ, ಎಲ್ಲರೂ ನೋಡಿ. ನಾನು ಮಾಡುವ ಪತ್ರೊಡೆ ಹೇಗೆ ಆಗ್ತದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪತ್ರೊಡೆ ಮಾಡಲಿಕ್ಕೆ ಮೊದಲಿಗೆ ಎಲೆ ಕೊಯ್ಯಲಿಕ್ಕೆ ಹೋಗ್ತಾ ಇದ್ದೇವೆ. ಜೋರು ಮಳೆ ಬರ್ತಾ ಉಂಟು. ಇದು ನೋಡಿ, ದೊಡ್ಡ ದೊಡ್ಡ ಕೆಸುವಿನ ಎಲೆ, ಪತ್ರೊಡೆ ಮಾಡುವ ಎಲೆ, ಚೇವುದ ಎರೆ. ಇದು ನೋಡಿ, ದೊಡ್ಡ ದೊಡ್ಡ ಎಲೆ ಆದ ಕಾರಣ ಇದು ಕೈಯಲ್ಲಿ ಕೊಯ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಇದನ್ನು ಕತ್ತಿಯಲ್ಲಿ ಕಟ್ ಮಾಡಬೇಕಷ್ಟೆ. ಹೀಗೆ ಇದು ದೊಡ್ಡ ಎಲೆಯಲ್ಲಿ ಸಹ ಮಾಡ್ಬೋದು, ಮತ್ತು ಸಣ್ಣ ಸಣ್ಣ ಕೆಸುವಿನ ಎಲೆ ಇರ್ತದೆ ಅದರಲ್ಲಿ ಸಹ ಮಾಡ್ಬೋದು. ಈಗ ನೋಡಿ, ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ತಂದೆ. ಇದು ನೋಡಿ, ಸಾಗುವಾನಿ ಮರ, ಅಂದರೆ ಇದಕ್ಕೆ ತೆಕ್ಕಿದ ಮರ ಅಂತ ಹೇಳ್ತಾರೆ. ಇದರ ಎಲೆಗಳೀಗ ನಮಗೆ ಬೇಕು. ಇದರಲ್ಲಿ ಪತ್ರೊಡೆ ಮಾಡಿ ಮಡಚಿ ಇಡಬೇಕು. ಅಂದರೆ ಇದರಲ್ಲಿ ಮಾಡಿದರೆ ಅದರ ಒಳ್ಳೆ ಕಲರ್ ಮತ್ತು ಪರಿಮಳ ಎಲ್ಲ ಚೆಂದ ಬರ್ತದೆ. ಹಾಗೆ ಇದರಲ್ಲಿ ಮಾಡುವ ಅಂಥೇಳಿ. ಇದು ಸಿಗದಿದ್ದರೆ ಬಾಳೆ ಎಲೆಯಲ್ಲಿ ಸಹ ಮಾಡ್ಬೋದು, ಆದರೆ ಇದು ಸಿಕ್ಕಿದರೆ ಒಳ್ಳೆಯದು ಅಂತ. ಹಾಗೆ ಈಗ ನೋಡಿ, ಎಲೆಗಳು ತುಂಬ ಉಂಟು ಮೇಲೆ ಮೇಲೆ, ಅದನ್ನು ಕೊಯ್ಯಲಿಕ್ಕೆ ಕಷ್ಟ. ಕೆಳಗೆ ಇರುವುದನ್ನು ಕೊಯ್ಯುವ ಅಂತ ಹೇಳಿ. ಹಾಗೆ ಇಲ್ಲಿ 1 kg ಬೆಳ್ತಿಗೆ ಅಕ್ಕಿ, ಅದಕ್ಕೆ 1 ಕಪ್ ರೇಷನ್ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ತೊಳೆದು 3 ರಿಂದ 4 ಗಂಟೆ ನೀರಿನಲ್ಲಿ ನೆನೆ ಹಾಕಲು ಇಟ್ಟಿದ್ದೆ. ಈಗ ಅದನ್ನು ಗ್ರೈಂಡ್ ಮಾಡುವ ಅಂತ ಹೇಳಿ. ಅದನ್ನು ಗ್ರೈಂಡ್ ಮಾಡುವಾಗ 4-5 ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ಸ್ವಲ್ಪ ಮತ್ತು ಸ್ವಲ್ಪ ಹುಳಿ ಎಲ್ಲ ಹಾಕಿ ಗ್ರೈಂಡ್ ಮಾಡುವ ಅಂತ. ಹುಳಿ ಹಾಕುವುದಂದರೆ ಅದು ಕೆಲವೊಮ್ಮೆ ಪತ್ರೊಡೆ ಎಲೆ ತುರಿಸ್ತದೆ, ಬಾಯಿ ತುರಿಸ್ತದೆ, ಅದಕ್ಕೆ ಬೇಕಾಗಿ ಅದನ್ನು ಹಾಕೋದು. ಈಗ ಅದು ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡುವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು. ಈಗ ಇದು ತುಂಬ ನೈಸ್ ಆಗಬೇಕು ಅಂತ ಇಲ್ಲ, ಸ್ವಲ್ಪ ತರಿ ಇದ್ದರೆ ಒಳ್ಳೆಯದಾಗ್ತದೆ. ಹಾಗೆ ಇದೀಗ ಆಯಿತು. ನಾನು ಮಿಕ್ಸಿಯಲ್ಲಿ 1-2 ಸಲ ಹಾಕಿ ಗ್ರೈಂಡ್ ಮಾಡಿದೆ. ಈಗ ನಾನು ಪತ್ರೊಡೆ ಗ್ರೇವಿ ಮಾಡಲಿಕ್ಕೆ 10 ಉದ್ದ ಮೆಣಸು ಮತ್ತು 5 ಗಿಡ್ಡ ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅರಶಿನ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಳಿ ಮತ್ತು 1 ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು, ನೈಸ್ ಆಗಬೇಕು. ಈಗ ಇದು ಗ್ರೈಂಡ್ ಆಯಿತು. ಇದನ್ನೊಂದು ಸೈಡಲ್ಲಿ ಇಡುವ. ಈಗ ಪತ್ರೊಡೆ ಎಲೆಯನ್ನು ಈಗ ಕಟ್ ಮಾಡ್ತಾ ಇದ್ದೇನೆ. ಇದನ್ನು ಮೇಲೆ ಮೇಲೆ ಇಟ್ಟು ಅದನ್ನು ಮಡಚಿ ರೌಂಡಾಗಿ ಕಟ್ ಮಾಡಲಿಕ್ಕೆ ಸಣ್ಣ ಸಣ್ಣ ಮಾಡಬೇಕು. ಈಗ ನಾನು ಪತ್ರೊಡೆ ಎಲೆ ಜಾಸ್ತಿ ಇದ್ದ ಕಾರಣ ಕೆಳಗೆ ಒಂದು ಹಾಕಿದ್ದೇನೆ, ಅದರ ಮೇಲೆ ಈಗ ಕಟ್ ಮಾಡಿ ಹಾಕುವ ಅಂಥೇಳಿ ಹಾಗೆ ಕಟ್ ಮಾಡ್ತಾ ಇದ್ದೇನೆ. ಈಗ ಗ್ರೈಂಡ್ ಮಾಡಿದ ಹಿಟ್ಟಿಗೆ ಎಲೆಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಈ ಹಿಟ್ಟನ್ನು ಸ್ವಲ್ಪ ನೀರು ಮಾಡಬೇಕು, ಇಲ್ಲದ್ರೆ ಅದು ತುಂಬ ಗಟ್ಟಿಯಾಗ್ತದೆ. ಎಲೆ ಹಾಕಿದ ನಂತರ ನೀರು ಮಾಡಿದರೆ ಅದು ಎಲೆ ಹಾಕಿದಾಗ ಸರಿ ಆಗ್ತದೆ, ನಮಗೆ ಎಲೆಯಲ್ಲಿ ಮಡಚಿಡಲಿಕ್ಕೆ ಸರಿ ಆಗ್ತದೆ.
ಈಗ ಇದನ್ನು ಎಲೆಗಳನ್ನೆಲ್ಲ ಹಾಕ್ತಾ ಇದ್ದೇನೆ. ಎಲ್ಲ ಎಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಇದನ್ನು ಆಗ ತಂದ ಸಾಗುವಾನಿ ಎಲೆಯಲ್ಲಿ ಹಾಕಿ ಮಡಚುವ. ಮತ್ತು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಲಿಕ್ಕೆ ಉಂಟು. ಹಾಗೆ ಈ ಸಾಗುವಾನಿ ಎಲೆ ಸಿಗದಿದ್ದರೆ ಬಾಳೆ ಎಲೆಯಲ್ಲಿ ಸಹ ಮಾಡ್ಬೋದು. ಮತ್ತು ಕೆಲವರು ಅದೇ ಕೆಸುವಿನ ಎಲೆಯಲ್ಲಿ ಪತ್ರೊಡೆ ಮಾಡುವ ಎಲೆಯಲ್ಲಿ ಹಿಟ್ಟನ್ನು ಹಚ್ಚಿ ಮಡಚಿಡ್ತಾರೆ, ಅದು ಸಹ ಒಳ್ಳೆಯದಾಗ್ತದೆ. ಈಗ ಇಲ್ಲಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಎಲೆಗೆ ಹಾಕಿ ಮಡಚಿಡ್ತಾ ಇದ್ದೇನೆ. ಹೀಗೆ ಎಲ್ಲವನ್ನು ಎಲೆಯಲ್ಲಿ ಮಡಚಿ ಇಟ್ಟಾಯಿತು. ಇದನ್ನು ಒಂದು ಅರ್ಧ ಗಂಟೆ ಬೇಯಲಿಕ್ಕೆ ಇಡ್ತಾ ಇದ್ದೇನೆ, ಚೆನ್ನಾಗಿ ಬೇಯಲಿ. ಈಗ ಒಂದು ಈರುಳ್ಳಿಯನ್ನು ಆಗ ಗ್ರೈಂಡ್ ಮಾಡಿದ ಮಸಾಲೆಗೆ ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಕುದಿ ಬರಲಿ. ಒಳ್ಳೆ ಕುದಿ ಬಂದ ನಂತರ ಪತ್ರೊಡೆಯನ್ನು ಹಾಕಲಿಕ್ಕೆ ಉಂಟು. ಈಗ ಪತ್ರೊಡೆ ಸಹ ಬೇಯ್ತಾ ಬಂತು, ಅಂದರೆ ಅರ್ಧ ಗಂಟೆ ಆಯಿತು. ಪತ್ರೊಡೆ ನೋಡಿ ಬೆಂದಿದೆ ಒಳ್ಳೆ. ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿಡಬೇಕು. ಈಗ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕುವ, ರುಚಿ ನೋಡಿಕೊಂಡು ಉಪ್ಪು ಹಾಕಿದರೆ ಆಯಿತು. ಈಗ ಪತ್ರೊಡೆಯನ್ನು ಸಣ್ಣ ಸಣ್ಣ ಕಟ್ ಮಾಡಬೇಕು. ಅನಂತರ ಮಸಾಲೆಗೆ ಹಾಕಲಿಕ್ಕೆ ಉಂಟು. ಮಸಾಲೆ ಒಳ್ಳೆ ಕುದಿ ಬಂದ ನಂತರ ಪತ್ರೊಡೆಯನ್ನು ಹಾಕುವುದು. ಈಗ ನಾನಿಲ್ಲಿ ಪತ್ರೊಡೆ ಹಾಕ್ತಾ ಇದ್ದೇನೆ. ಪತ್ರೊಡೆಯನ್ನು ಹಾಕ್ತಾ ಇದ್ದೇನೆ. ಪತ್ರೊಡೆ ಹಾಕಿದ ನಂತರ ಒಳ್ಳೆ ಕುದಿಬೇಕದು. ಅಂದರೆ ಪತ್ರೊಡೆಗೆ ಮಸಾಲೆ ಎಲ್ಲ ಒಳ್ಳೆ ಎಳಿಬೇಕು. ಹಾಗೆ ಇಲ್ಲಿ ಪತ್ರೊಡೆಯನ್ನೆಲ್ಲ ಹಾಕ್ತಾ ಇದ್ದೇನೆ. ಪತ್ರೊಡೆ ಹಾಕಿ ಆಯಿತು. ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ. ಒಳ್ಳೆ ಒಂದು ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಇದು ಈಗ ಒಳ್ಳೆ ಕುದಿ ಬರ್ತಾ ಉಂಟು. ಈಗ ಇದು ರೆಡಿ ಆಯಿತು. ಈಗ ಇದಕ್ಕೊಂದು ಒಗ್ಗರಣೆಯನ್ನು ಹಾಕುವ ಅಂತ ಹೇಳಿ. ಹಾಗೆ ಇದಕ್ಕೊಂದು ಒಗ್ಗರಣೆಯನ್ನು ಹಾಕುವ. ಸಾಸಿವೆ ಮತ್ತು ಕರಿಬೇವು ಸೊಪ್ಪಿನಲ್ಲಿ ಒಂದು ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ಅದು ತುಂಬ ರುಚಿಯಾಗ್ತದೆ ಮತ್ತು ಪರಿಮಳ ಸಹ ಒಳ್ಳೆ ಬರ್ತದೆ. ಹಾಗೆ ಈಗ ಇದು ರೆಡಿ ಆಯಿತು. ಇನ್ನು ಟೇಸ್ಟ್ ಮಾಡಲಿಕ್ಕೆ ಬಾಕಿ. ಹಾಗೆ ಪತ್ರೊಡೆ ಎಲ್ಲರೂ ಸಹ ಮಾಡ್ಬೋದು, ಆದರೆ ನಾನು ಈ ರೀತಿ ಮಾಡೋದು. ನನ್ನ ಪತ್ರೊಡೆ ಹೇಗೆ ಆಗಿದೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.